ಹೇಳ್ಬಿಡಿ. ಈಗ ನಾನು ಹೇಳ್ಕೊಳ್ಳುತ್ತೇನೆ, ಬರುವಂತ ದಿನಗಳಿಗೆ ಏನಾಗುತ್ತೆ ನನ್ಗೆ ಗೊತ್ತಿಲ್ಲ. ನಾನು ಆಫರ್ ಕೊಟ್ಟಿದ್ದೆ, ನೀವು ನನ್ನ ಜೊತೆ ಸಹಕರಿಸಿ ನಿಮ್ಮೆಲ್ಲರಿಗೂ ಕಮರ್ಷಿಯಲ್ ಪ್ಲಾನ್ ಅಪ್ರೂವ್ಡ್ ಪ್ಲಾನ್ ಮಾಡಿ ನಾನು ಕೊಡ್ತಿದ್ದೆ. ನಿಮ್ ಡಾಕ್ಯುಮೆಂಟೇಶನ್ ಪಕ್ಕ ಹಾಕ್ಬಿಡೋದು. ನಾಳೆ ನೀವು ಯಾವ ಏಜೆನ್ಸಿ ಬಂದ್ರು ನಿಮ್ ಡಾಕ್ಯುಮೆಂಟ್ಸ್ ಬಂದ್ರೆ ಪಕ್ಕ ಇರೋದು. ಈಗ ಹೆದರ್ಕೊಂಡು ಶೀಟ್ ಹಾಕೊಂಡು ಮತ್ತೊಂದು ಮಾಡ್ಕೊಂಡು ನೀವು ಅಂಗಡಿ ಕಟ್ಟಕ್ಕಿಂತ ಈಗ ಮಾಡಿರೋದೆಲ್ಲ ಬಂದ್ಬೇಕೇ. ನಾಳೆ ಕಾನೂನು ಏನ್ ಬರುತ್ತೆ ನಮ್ಗೆ ಗೊತ್ತಿಲ್ಲ. ನಾನು ಕಾನೂನು ಮಾಡೋನಿದ್ರು ಕೂಡ ಕಾನೂನು ನಾವೇನ್ ಮಾಡಿದೀವಿ ಕಾನೂನು ಪ್ರಕಾರ ಇದು ಅಧಿಕೃತ ಅನಧಿಕೃತವಾದಂತ ಬಡಾವಣೆ ಅಂತ ಇಡೀ ಜಗತ್ತಿಗೆ ಗೊತ್ತಿರುವಂತದ್ದು. ಅವ್ರು ಕೇಳ್ಕೊಂಡು ಅನಧಿಕೃತ ಆಗೋದಕ್ಕೆ ಡೆಫಿನೇಷನ್ ನೀವು ಏನ್ ಮಾಡ್ತೀರಾ? norms. The layout is not duly approved by the government agency. No land conversions are being done. ₹5 ಚಾಪ ಕಾಗದ ಇದನ್ನ ಸ್ಕೂಟಿ ಮಾಡಿ ನೀವು ನಿಮ್ಮ ಅಭಿಪ್ರಾಯನ ಬರತ್ತಲ್ಲಿ. ಎರಡನೇದವ್ರು ಕೇಳ್ತಾ ಇದ್ದೀರೋ ಇದು 30 ಮೀಟರ್ ಅಂತ ನೀವು ಏನ್ ಮಾಡ್ತಾ ಇದ್ದೀರಾ, ಇಷ್ಟೇನೋ ಅಥವಾ ಇದರ ಮುಂದೆ ಮತ್ತೆ ನೀವು ಬರ್ತೀರಾ? ನಮ್ಗೆ ಸದ್ಯ ಇರುವಂತಹ ಡೆವಲಪ್ಮೆಂಟ್ ಪ್ಲಾನ್ ಅಪ್ ಟು 2031 ನಮ್ದು ಇಟ್ ಇಸ್ 30 meters. We are not going to disturb anyone. What about the proposed line of 3 meters? Existing building? That is building going up. तो वही तो तब तो मैं ऑटोमेटिकली हटा के सोचना बिल्डिंग में हटना सोच करता हूँ 100 मीटर रोड के बाद 100 फीट रोड के बाद तो क्या बोलूंगी अब तुम्हारा वायलेशन ऑफ बिल्डिंग बन जाएगा. पूरे बिल्डिंग का कोई तुमना कांपौंड लगा तो रूम दुकान बंगले दिन से छोड़ सकते तो 100 मीटर के बाद माइंड बोल सो फॉर दैट वेरी पर्पस 3.5 मीटर का जो है वो लिक्विडिटी तो सामने से मंजूर अब इवन रोड बता को नहीं वो तो मैं लिख को देती हूँ को मैं बता दें और 3.5 का गैजेट को इम्प्लीमेंट नहीं करते कभी इसको ಈಗ ಇवन रोड ಮಾಡಿದ್ದೀವಿ. ನನಗೆ ನೀವು ಏನ್ ತೀರ್ಮಾನಗಳು ತಗೋತೀರಾ, ಹೆಂಗ್ ಮಾಡ್ತೀರಾ ಅನ್ನೋದು ಸ್ಪಷ್ಟ ಇರ್ಬೇಕಲ್ಲ. अच्छा वो कब तक स्टे रहता वो